ಗಾಡ್, ಒನ್ ಮೋರ್. ರಿಸೀವ್ ಮಾಡಿ ಮೀರಾ ಮೇಡಮ್, ತೋಳಿ. ಹಲೋ, ಹಾಯ್ ಸರ್. ಓ ಯಾ ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಅದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಆರ್ಯವರ್ಧನ್ ಸರ್ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಯಾ ಸರ್, ಯಾ ಐ ಹ್ಯಾಂಡಲ್ ಇಟ್. ಓಕೆ, ಥ್ಯಾಂಕ್ ಯು. ಯಾ ಬಾ. ದಿಸ್ ಇಸ್ ದ ಫಸ್ಟ್ ಎವರ್ ಟೈಮ್ ನನ್ನ ಜೊತೆ ಹೀಗಾಗ್ತಿರೋದು. ಎಲ್ಲದಕ್ಕೂ ಫಸ್ಟ್ ಟೈಮ್ ಇದ್ದೇ ಇರುತ್ತೆ ಮೇಡಮ್. ಓ ಗಾಡ್, ನಾಟ್ ಅಗೇನ್. ದಿಸ್ ಇಸ್ ದ ಥರ್ಡ್ ಟೈಮ್ ಭೂಷಣ್ ಇಸ್ ಕಾಲಿಂಗ್ ಮೀ. ಯು ಟೇಕ್ ದ ಕಾಲ್ ದಿಸ್ ಟೈಮ್. ನೋ, ನೀವು ರಿಸೀವ್ ಮಾಡಿ. ತೊಳಿ, ನೀವೇ ತೊಳಿ. ಹಲೋ, ಅದ್ಯಾಕೆ ಸರ್ ಈ ಥರ ಮಾಡ್ತಾ ಇದ್ರೋ ಅರ್ಥನೇ ಆಗ್ತಿಲ್ಲ ನನಗೆ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಜೇಂಡೆ ಪ್ಲೀಸ್. ಬರ್ತಾ ಇದ್ದೇವಮ್ಮ. ಏನು 8ನೇ ಮೈಲಿನ ಯಶವಂತಪುರನೇ ದಾಟಾಯ್ತು. ಓ, ಹೇಳಿದ ಸಮಯಕ್ಕೆ ಸರಿಯಾಗಿ ಬರ್ತಿದ್ದೀರಲ್ಲ ಅಣ್ಣ. ಹುಡುಗಿನ ನೋಡೋ ಸಂಭ್ರಮ ಇದೆಯಲ್ಲ, ಸೀದಾ ನಿಮ್ಮ ಮನೆಗೆ ಬರ್ತೀನಿ. ಅಲ್ಲಿ ಫ್ರೆಶ್ ಆಗಿ ಹುಡುಗಿ ಮನೆಗೆ ಹೋಗೋಣ. ಓಕೆ ಅಣ್ಣ, ಬನ್ನಿ. ಅದೃಷ್ಟ ಚೆನ್ನಾಗಿದ್ದು ಟ್ರಾಫಿಕ್ ಇರಲಿಲ್ಲ ಅಂದರೆ ನೀನು ಫೋನ್ ಇಡೋದ್ರೊಳಗಡೆ ಬಂದ್ಬಿಡ್ತೀವಿ. ಮತ್ತೆ ಆ ಹುಡುಗಿ ಮನೆಯವ್ರಿಗೆ ಹೇಳು ರೆಡಿ ಆಗೋದಕ್ಕೆ. ಸರಿ ಅಣ್ಣ. ಸರಿ. ಇವ್ರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡಿದ್ದಾರ. ರಸ್ತೆಯಲ್ಲಿ ಹೇಗೆ ನಡಿಬೇಕಂತ ಗೊತ್ತಾಗಲ್ಲ. ಏನೋ ಮುಖ ನೋಡ್ತಿದ್ಯಾ? ಮೊಬೈಲ್ ಎತ್ಕೊಡು. ಆರ್ ಯು ಓಕೆ? ಆರ್ ಯು ಶ್ಯೂರ್? ಸರಿ, ನಿನಗೆ ಮನೆಗೆ ಡ್ರಾಪ್ ಮಾಡ್ತೀನಿ, ಬಾ. ಇಲ್ಲ ಸರ್, ನಿನ್ನ ಜೊತೆಗೆ ಬರ್ತೀನಿ, ನೋ ಪ್ರಾಬ್ಲಮ್, ಬಾ. ಸುಬ್ರಹ್ಮಣ್ಯ ಸಿರಿಮನೆ. ಹರಿ ಓಂ. ಫೋನು ಸಿಗ್ತಿಲ್ಲ, ಎಷ್ಟೊತ್ತು ಬರ್ತಾರೋ ಏನೋ. ಹರಿ ಓಂ. ಅರಿಯೋಮ್. ಅದು ಹರಿ ಓಂ ಅಲ್ಲಮ್ಮ, ಹರಿ ಓಂ. ಅದೇ ಹೋಗಿಬಿಡಿ. ಎಲ್ಲಿ ಮನೆಯವರು? ನೀವ್ಯಾರು ಗುರುಜಿ? ನಾನು ಚಂದ್ರಬಾಬು ಗುರೂಜಿ ಅಂತ. ನನಗೆ ರಘುಪತಿ ಬಹಳ ಪರಿಚಯ. ನಿಮ್ಮ ಮಗಳ ಜಾತಕ ನೋಡೋಕೆ ಬಂದಿದ್ದೀನಿ, ಸ್ವಲ್ಪ ತಂದ್ಕೊಡ್ತೀರಾ? ಅದೇ ಜಾತಕದ್ದೇ ಸ್ವಲ್ಪ ತೊಂದರೆ ಆಗಿದೆ. ತೊಂದರೆನಾ? ನೋಡಿಮ್ಮ, ನಾನು ಜಾತಕಗಳನ್ನು ನೋಡಿ ಗಣಗಳು ಕೂಡತ್ತೆ ಅಂದರೆ ಮಾತ್ರ ರಘುಪತಿ ಅವರು ಗುಣಗಳ ಬಗ್ಗೆ ಕೇಳಕ್ ಬರೋದು. ಜಾತಕ ತರಕ್ಕೆ ಅಂತಾನೆ ನಮ್ಮ ಯಜಮಾನ್ರು ಹೋಗಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ. ನಾನು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಹರಿ ಓಂ. ಎಲ್ಲೋ ಹೋದ್ರಿ ಇವರು? ಏನ್ರಿ ಇಷ್ಟೊತ್ತು? ಜಾತಕ ತಂದ್ರ? ಜಾತಕ ಪ್ರಿಂಟ್ ಹಾಕಿಸ್ಬೇಕು ಅಂತ ಜಗದೀಶನ್ ಅಂಗಡಿಗೆ ಹೋದ್ನ. ಅವನೇನೋ ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಹೋದವನು ಬರಲೇ ಇಲ್ಲ. ಕೊನೆಗೆ ಬಾಬು ಅವ್ರ ಬಾವನ ಅಂಗಡಿ ಹೆಬ್ಬಾಳದಲ್ಲಿತ್ತು, ಅಲ್ಲೋಗಿ ಪ್ರಿಂಟ್ ಹಾಕ್ಸ್ಕೊಂಡ್ಬಂದೆ. ಈ ಕೆಲಸ ಮಾಡ್ಕೊಂಡ್ ಬರಕ್ಕೆ ಅಲ್ಲೋಗಿದ್ರಾ? ಬಸ್ ಪಾಸ್ ಇತ್ತಲೇ. ಅಯ್ಯೋ, ಸದ್ಯ ಟ್ರೈನ್ ಪಾಸ್ ಇರ್ಲಿಲ್ವಲ್ಲ, ಕೊಡಿ. ಇನ್ನು ಏನು ತಯಾರಿ ಮಾಡ್ಕೊಂಡಿಲ್ಲ, ನೆಂಟ್ರು ಬೇರೆ ಬರೋ ಟೈಮ್ ಆಯ್ತು. ನೆಂಟ್ರ? ಯಾವ ನೆಂಟ್ರೆ? ಪುಷ್ಪ, ಅನು ಬಂದ್ಲಾ? ಅದು ಇನ್ನೂ ಬಂದಿಲ್ವಾ? ನಾನ್ ನಿಮ್ಗೆ ಹೇಳಿರ್ಲಿಲ್ವಾ ಅವಳಗ್ ಬೇಗ ಬರೋದಕ್ಕೆ ಹೇಳಿ ಅಂತ? ನಮ್ಮಣ್ಣ ಇನ್ನೇನ್ ಬಂದ್ಬಿಡ್ತಾನೆ. ಬೇಗ ರೆಡಿ ಮಾಡ್ಕೊಳ್ಳಿ. ಸರಿ. ಪುಷ್ಪ, ಏನ್ ನಡೀತಾ ಇದೆ ಇಲ್ಲಿ? ಯಾರು ಬರ್ತಿದ್ದಾರೆ? ನಾವ್ಯಾಕೆ ರೆಡಿ ಆಗ್ಬೇಕು? ಅಯ್ಯೋ ಪುಷ್ಪ, ನಿಮ್ ಯಜಮಾನ್ರಿಗೆ ವಿಷಯನೇ ಹೇಳಿಲ್ವೇನ್ರಿ? ಇಲ್ಲ ರೀ, ಹೇಳಿಲ್ಲ, ಹೇಳ್ತೀನಿ ರೀ. ಒಂದ್ ನಿಮಿಷ ಬನ್ನಿ. ಇರಿ ಸುಬ್ಬೋರೆ, ನಮ್ಮ ಅಣ್ಣ ರಘುಪತಿ ಊರಿಂದ ಅವ್ರ ಮಗನಿಗೆ ಅನು ನೋಡಕ್ ಬರ್ತಿದ್ದಾರೆ.
ನೋಡಕ್ಕ ಸಂಬಂಧ ನೋಡಕ್ ಬರ್ತಿದಾರೆ ರೀ. ಬೇಗ ಬೇಗ ರೆಡಿ ಮಾಡ್ಕೊಳ್ಳಿ ಹೋಗಿ. ಏನೇ ಪುಷ್ಪ ಇದು? ನನ್ಗೊಂದು ಮಾತು ಹೇಳಲಿಲ್ಲ ನೀನು. ಅಯ್ಯೋ ಮೆಲ್ಲಗ್ ಮಾತಾಡ್ರಿ, ಒಳಗಡೆ ಗುರುಜಿ ಇದ್ದಾರೆ. ಯಾವ ಗುರುಜಿ? ಅಯ್ಯೋ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡಿ. ಅನು ಬಂದ್ಲಾ ಅಂತ ನೋಡಿ, ನಾನು ಇನ್ನೂ ಏನು ತಯಾರಿನೇ ಮಾಡಿಲ್ಲ. ಬನ್ನಿ ಬನ್ನಿ ಬನ್ನಿ. ಒಳ್ಳೆದಾಗಿ. ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಸುಬ್ಬು ಕೂತ್ಕೊಳ್ರಿ. ಪುಷ್ಪ, ಅನು ಇನ್ನೇನು ಬರ್ತಾಳಲ್ವಾ? ಅಣ್ಣ, ಅನು ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ನೋಟ್ಸ್ ತರೋದಕ್ಕೆ. ಇನ್ನೇನು ಬಂದ್ಬಿಡ್ತಾಳೆ. ಬರಲಿ ಮೊದಲು ಗುರುಗಳು ಜಾತಕ ನೋಡಲಿ. ಜಾತಕ ಸರಿ ಹೋಗಲಿಲ್ಲ ಅಂದರೆ ಹುಡುಗಿನ ನೋಡೋ ಅಗತ್ಯನೇ ಇರಲ್ವಲ್ಲ. ಗುರುಗಳೇ, ನೀವು ಜಾತಕ ನೋಡಿ. ನೋಡ್ತೀನಿ. ಪುಷ್ಪ, ಹೇಳ್ದೆ ಕೇಳ್ದೆ ಏನೇ ಇದೆಲ್ಲ? ಸುಬ್ಬು, ಅವ್ರು ಹೋಗೋವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಅಸಂಭವ, ಅಸಾಧ್ಯ. ಯಾಕೆ ಗುರುಗಳೇ, ಏನಾಯ್ತು? ಇದು ಇವ್ರ ಮಗಳ ಜಾತಕ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ರೀ ಸುಬ್ಬು, ಬೇರೆಯವ್ರ ಜಾತಕ ತಂದ್ಬಿಟ್ರಾ ಹೇಗೆ? ಆ ಜಾತಕ ನಮ್ಮ ಅನುದೇ ಕಣೆ. ಯಾಕೆ ಹೀಗೆ ಕೇಳ್ತಿದ್ದೀರಾ ಗುರುಜಿ? ಈ ಹುಡುಗಿಗೆ ರಾಜಯೋಗ ಇದೆ. ಆಟೋ ಆಟೋ ಆಟೋ. ಚಾಮರಾಜಪೇಟೆ. ಹಾಂ, ಓಕೆ. ಸರಿ, ಹಾಗಾದರೆ ಹೊರಡ್ತೀನಿ. ನಾಳೆಯಿಂದ ರುಟೀನ್ ಕೆಲಸ ಶುರು. ಇಷ್ಟು ವರ್ಷಗಳಲ್ಲಿ ಇದೇ ಫಸ್ಟ್ ಟೈಮು. ಯಾವುದೇ ಪ್ರೋಟೋಕಾಲು, ಸೆಕ್ಯೂರಿಟಿ, ಶೆಡ್ಯೂಲ್ ಇಲ್ಲದೆ ದಿನ ಪೂರ್ತಿ ಸುತ್ತಾಡಿದ್ದು. ನಿಜ ಹೇಳ್ತೀನಿ, ತುಂಬ ಖುಷಿ ಆಯಿತು. ಏನೂ ಪ್ಲ್ಯಾನ್ ಮಾಡದೆ ಮನಸ್ಸಿಗೆ ಏನು ಅನ್ಸುತ್ತೋ ಅದನ್ನು ಮಾಡ್ತಾ ಹೋಗೋದು. ಅಮೇಝಿಂಗ್.